ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಾನು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಬದ್ನಿಕಾಯಿನ ಹುಳುಗಳೆಲ್ಲ ತಿಂದು ಇದು ಒಂದು ಬದ್ನಿಕಾಯಿನ ಬಿಟ್ಟುಬಿಟ್ಟಿದ್ದು ನೋಡ್ರಿ ಫ್ರೆಂಡ್ಸ್. 5 ಬದ್ನಿಕಾಯಿ ಒಳಗೆ ಉಳ್ಕಿವು ಅಷ್ಟು ಹುಳ ತಿಂದ್ಬಿಟ್ಟವು. ಇವಾಗ ಏನು ಮಾಡಬೇಕಪ್ಪ ಅಂತ ತಿಳಿಲಾರ್ದ ಸ್ವಲ್ಪ ಕಾಳು, ಇದನ್ನು ದಪ್ಪ ಇದು ಚೌಳಿಕಾಯಿನ ಇವನ್ನ ಪಲಾವಿಗೆ ಹಾಕಬೇಕಂತ ಇಟ್ಕೊಂಡಿದ್ದೆ ನಾನು. ಸ್ವಲ್ಪ ಕಟ್ ಮಾಡಿಕೊಂಡು ಅವು ಇವಾಗ ಉಪಯೋಗ ಆಯ್ತು ನೋಡ್ರಿ ಫ್ರೆಂಡ್ಸ. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ಇಷ್ಟನ್ನು ಹಾಕಿ ನಾನು ಒಂದು ಸಾಂಬಾರು ಯಾವ ಥರ ಮಾಡಬೇಕು ರುಚಿ ಆದದ್ದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಆದಷ್ಟು ಮನ್ಯಾಗ ತರಕಾರಿ ಒಂದೊಂದು ಸರಿ ಇರೋಂಗಿಲ್ಲ. ಈ ಟೈಮ್ನಾಗ ಇಂಥದ್ದು ಐಟಮ್ಸ್ ಎಲ್ಲ ಚೆನ್ನಾಗಿ ಅನುಕೂಲ ಆಗ್ತಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೆಕ್ಸ್ಟು ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಸಾಂಬಾರಿಗೆ ಅಂತಂದರೆ, ಇದು ರೊಟ್ಟಿಗೆ ಬಂತು, ಅನ್ನಕ್ಕೂ ಬಂತು, ಎಲ್ಲದಕ್ಕೂ ಕರೆಕ್ಟ್ ಆಗುತ್ತೆ. ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ಚಲೋ ಮಾಡಿಬಿಡೋಣ. ಇಲ್ಲಿ ಒಂದು ಟೊಮೆಟೊ ಇಟ್ಕೊಂಡೀನಿ, ಕೊತ್ತಂಬರಿ ಸೊಪ್ಪು, ಇಲ್ಲೇ ಹುಳಿ ಸಾಂಬಾರು ಪುಡಿ. ನಿಮಗೆ ಇಲ್ಲಪ್ಪ ಅಂದರೆ ನೀವು ನಾರ್ಮಲ್ ಯಾವ ಸಾಂಬಾರು ಪುಡಿ ಹಾಕ್ತೀರ ಅದನ್ನು ಹಾಕಿರಿ, ಆದರೆ ಗರಂ ಮಸಾಲನ ಮಾತ್ರ ಹಾಕೋಕೆ ಹೋಗಬೇಡ್ರಿ ಅಂತ ಹೇಳೋದು. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ನಾನು ಹಸಿ ಖಾರದ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಹಾಕಾಕತ್ತೀನಿ. ನಿಮಗೆ ಒಣ ಖಾರದ ಬೇಕಪ್ಪ ಅಂದರೆ ನೀವು ಒಣ ಖಾರ ಹಾಕೋಬೋದು. ನೆಕ್ಸ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊಬ್ಬರಿ, ಇಲ್ಲಿ ನೋಡಿರಿ ಸ್ವಲ್ಪ ಜೀರಿಗೆ ಇಟ್ಕೊಂಡಿನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಏನು ಮಾಡಬೇಕಪ್ಪ ಅಂದ್ರೆ, ಬದ್ನಿಕಾಯಿನ ಬಿಟ್ಟು ಚೌಳಿಕಾಯಿನ ಇವೇನು ಮೊಳಕೆ ಕಟ್ಟಿರೋಂಥ ಮಡಿಕೆ ಕಾಳು ಏನದಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇವಾಗ ಒಂದು ಬಾಳಿಗೆ ಇಟ್ಟೀನಿ, ಕಾಯ್ದಾಗಲೇ ಬಾಳಿಗೆ ಇವಾಗ ಹಾಕ್ತೀನಿ ನೋಡ್ರಿ. ಈ ಥರ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಚೌಳಿಕಾಯಿ ಒಳಗಿರೋಂಥ ನಾರಿನ ಅಂಶ ಹೋಗ್ತೈತಿ ಅಂತ ನಾಗೋಸ್ಕರ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳೋದು. ಇವಾಗ ಒಂದು ಹನಿ ಎಣ್ಣೆ ಹಾಕ್ಕೊತೀನಿ ನೋಡ್ರಿ. ಒಂದು ಹನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಬೇಕು. ಅಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಹಸಿರಾಗಿದ್ದು ಸ್ವಲ್ಪ ಸ್ಮೆಲ್ಲಿಗೆ ಆಗುತ್ತೆ, ಅಡ್ಜಸ್ಟ್ ಆಗೋಂಗಿಲ್ಲ ಸಾಂಬಾರು. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಇವಾಗಿದ್ದು ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದ್ರೆ, ನಾವೇನೆಲ್ಲ ಮಸಾಲೆ ಇಟ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್. ಇವಾಗ ಈ ಮಸಾಲೆ ಎಲ್ಲ ಇದೇ ಥರನ ರುಬ್ಕೊಂಡ್ಬಿಡಬೇಕು. ಇದೇನಿತ್ತು ನೋಡಿ ಹುಳಿ ಸಾಂಬಾರು ಪುಡಿನ ಆಮೇಲೆ ಹಾಕೋಬೇಕು. ಇವೆಲ್ಲ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆ ರಸ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಏನೈತಲ್ಲ ಇದನ್ನೆಲ್ಲ ಟೋಟಲ್ಲು ಏನು ಹುರಿಲಾರ್ದಂಗೆ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ, ಜಾರಿಗೆ ಹಾಕ್ಕೊಂಡು ನೋಡಿರಿ. ಇವಾಗ ಮಿಕ್ಸಿ ಮಾಡ್ಕೊತೀನಿ, ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಅಬಡ ಜಬಡ ಮಾಡ್ಕೋಬಾರ್ದು. ಬನ್ನಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಹಾಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಮಾಡಿಕೊಂಡೆ. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಕೊಡೋಣ. ಇವಾಗ ಗ್ಯಾಸ್ ಆನ್ ಮಾಡಿದೆ. ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕೊಂಡ್ತೀನಿ ನೋಡಿರಿ. 2 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕರಿಬೇವನ್ನು ಹಾಕ್ಕೊಂಡ್ಬಿಟ್ಟೆ ನಾನಾಗಲೇ. ನೆಕ್ಸ್ಟು ಇದಕ್ಕೇನು ಹಾಕ್ಬೇಕಪ್ಪ ಅಂತಂದರೆ, ನಾವೇನಿವನ್ನ ಕಾಳು, ಚೌಳಿಕಾಯಿ ಮತ್ತು ಮಡಿಕೆ ಕಾಳನ್ನ ಫ್ರೈ ಮಾಡ್ಕೊಂಡಿದ್ವಿ, ಸ್ವಲ್ಪ ಅದನ್ನು ಹಾಕೊಳಕತ್ತೀನಿ ನೋಡಿರಿ. ನೆಕ್ಸ್ಟು ಒಂದು ಬದ್ನಿಕಾಯಿ ಹಾಕೊಳಕತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡು ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕತ್ತೀನಿ ನೋಡಿರಿ. ನೆಕ್ಸ್ಟು ಸಾಂಬಾರು ಪುಡಿ, ಹುಳಿ ಸಾಂಬಾರು ಪುಡಿ. ನಿಮಗೆ ಬೇಕಾದರೆ ನಾರ್ಮಲ್ NPR ಸಾಂಬಾರು ಪುಡಿ ಅದನ್ನಾದರೂ ಹಾಕೋಬೋದು. ಹುಳಿ ಸಾಂಬಾರು ಪುಡಿ ನಿಮಗೆ ಗೊತ್ತಿಲ್ಲಪ್ಪ, ಏನು ಮಾಡೋದು ಬರೋಂಗಿಲ್ಲ ಅಂತಂದರೆ, ನಾನಾಗಲೂ ಹುಳಿ ಸಾಂಬಾರು ಪುಡಿ ರೆಸಿಪಿಯನ್ನು ಹಾಕಿ ನೋಡಿ, ಚೆಕ್ ಮಾಡಿ ಅಂದರೆ. ನೆಕ್ಸ್ಟು ಇದು ಸಾಂಬಾರು ಪುಡಿ ಹಾಕಿದೆ. ಇವಾಗ ಏನು ಮಾಡ್ಬೇಕಪ್ಪ ಅಂದರೆ, ನಾನೇನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆ ಮಸಾಲಾನ ಹಾಕೊಳಕತ್ತೀನಿ ನೋಡಿರಿ.
ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟು ಈ ಜಾರ್ ಒಳಗೆ ಏನೇನು ಮಸಾಲೆ ಇರ್ತೈತಿ ಅದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತಗೊಂಡಿದ್ದು ನೋಡಿರಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಹದವಾಗಿ ಕಾಳು ಒಳಗೆ, ಚೌಳಿಕಾಯಿ ಒಳಗೆ, ಬದ್ನಿಕಾಯಿ ಒಳಗೆ ಕುದ್ಕೋಬೇಕಲ್ರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡ್ರಿ ಅದನ್ನು. ನೋಡಿ ಫ್ರೆಂಡ್ಸ್, ಇವಾಗ ತರಕಾರಿ ಇಲ್ಲಾರ್ದವರು ಅರ್ಜೆಂಟಾಗಿ ಮಾಡುವಂಥ ರೆಸಿಪಿ ಈ ಥರ ಟ್ರೈ ಮಾಡ್ತೀನಿ ನೋಡಿರಿ. ನಾನು ಆದಷ್ಟು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ. ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿರಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ತೀನಿ. ಇದು ಚೆನ್ನಾಗಿ ಕುದಿಲಿದೆ ಆರಾಮಾಗಿ. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ ಯಾವ ಥರ ಬಂದೈತಿ ಇದು ಸಾಂಬಾರು ಅಂತಂದು. ನೋಡಿ ಫ್ರೆಂಡ್ಸ್, ಯಾವ ರೇಂಜಿಗೆ ಕುದಿಯಾಕತೈತಿ ನೋಡ್ರಿ. ಇದು ಅಷ್ಟೇ ಸಖತ್ತಾಗಿರ್ತೈತಿ ರೀ. ಆದ್ರೆ ನಾನು ಹೇಳೋದನ್ನ ಮರೆತುಬಿಟ್ಟೆ, ಮುದ್ದೆಗಂತೂ ಮಸ್ತ್ ಟೇಸ್ಟ್ ಇರ್ತದೆ ನೋಡಿರಿ ಫ್ರೆಂಡ್ಸ್. ಇದು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಇದು ಸಾಂಬಾರು ಎಷ್ಟು ಇಷ್ಟ ಆಗ್ತೈತಪ್ಪ ಅಂತಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ತೀರಿ. ಅಷ್ಟು ಸಖತ್ತಾಗಿರ್ತೈತಿ. ಯಾಕಂದರೆ ಮೊಳಕೆ ಕಾಳು ಕಟ್ಟಿರೋವಂಥ ಮಡಿಕೆ ಕಾಳು, ಅದರಲ್ಲಿರೋಂಥ ಟೇಸ್ಟ್ ಏನೈತೆ ನೋಡಿರಿ, ಹೇಳ್ಬಾರ್ದು ಎಷ್ಟು ಚೆನ್ನಾಗಾಗುತ್ತೆ. ಇವಾಗ ಇದು ರೆಡಿ ಆಯ್ತು ಅಂದಂಗೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ. ನಾವೇನು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟಿರ್ತೀವಿ ಅಷ್ಟು ಸಾಕು ನೋಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ. ಆದಷ್ಟು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬಂದೈತೆ ಅಂತ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಅಂತ ಹೇಳೋದು. ಇವಾಗ ಗ್ಯಾಸ್ ಆಫ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತಿ, ಅಷ್ಟು ಟೇಸ್ಟಾಗಿರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.